ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. 2 ವರ್ಷಗಳ ನಂತರ ಕೊನೆಗೂ ಜಾರಿಯಾಯಿತು 7ನೇ ವೇತನ ಆಯೋಗ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನೇ ನೀಡಿದೆ. ಆಗಸ್ಟ್ 1ರಿಂದ 7ನೇ ವೇತನ ಆಯೋಗ ಜಾರಿಯಾಗಲಿದೆ. 15/11/2024 ಸಂಜೆ ನಡೆದ ವಿಧಾನಸಭೆ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಹಾಗಾದರೆ 7ನೇ ವೇತನ ಆಯೋಗದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಎಷ್ಟು ಹೆಚ್ಚಳವಾಗಿದೆ? ಪಿಂಚಣಿದಾರರಿಗೂ ಸಿಹಿ ಸುದ್ದಿಯನ್ನೇ ನೀಡಿದೆ. ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ನೀಡಿ. 7ನೇ ವೇತನ ಆಯೋಗವು 19/11/2022 ರಚನೆಯಾಯಿತು. ಆದರೆ ವರದಿ ಸಲ್ಲಿಸಿದ್ದು ಮಾತ್ರ 24/3/2024 ಸುಮಾರು 1.5 ವರ್ಷಗಳ ನಂತರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಅದರಂತೆ ಸರ್ಕಾರವು 7ನೇ ವೇತನ ಆಯೋಗವನ್ನು ಜಾರಿ ಮಾಡಿದೆ. ಈ ಆಯೋಗದಂತೆ ಸರ್ಕಾರದ ನೌಕರರಿಗೆ ವೇತನ ಮತ್ತು ವೇತನೇತರ ಭತ್ಯೆಗಳನ್ನು ಹೆಚ್ಚಳ ಮಾಡಿದೆ. ಅದೇ ರೀತಿ ಪಿಂಚಣಿದಾರರಿಗೂ ಸರ್ಕಾರ ಸಿಹಿ ಸುದ್ದಿಯನ್ನೇ ನೀಡಿದೆ. ರಾಜ್ಯ ಸರ್ಕಾರದ ಪಿಂಚಣಿಯಲ್ಲಿ ಕನಿಷ್ಠ ವೇತನ ಎಂದರೆ 8,500. ಆದರೆ 7ನೇ ವೇತನ ಆಯೋಗದಿಂದ ಸುಮಾರು 13,500ಕ್ಕೆ ಏರಿಕೆಯಾಗಿದೆ. ಹಾಗೂ ಗರಿಷ್ಠ ಪಿಂಚಣಿಯಾಗಿದ್ದ 75,300 ಈಗ 1,20,600ಕ್ಕೆ ಹೆಚ್ಚಳವಾಗಿದೆ. ಇದಲ್ಲದೆ 7ನೇ ವೇತನ ಆಯೋಗವು ಮನೆ ಭತ್ಯೆಯಲ್ಲಿಯೂ ಶೇಕಡಾ 30ರಷ್ಟು ಹೆಚ್ಚಳ ಮಾಡಿದೆ. ಈ ಎಲ್ಲ 7ನೇ ವೇತನ ಆಯೋಗಕ್ಕೆ ತಗಲುವ ವಾರ್ಷಿಕ ವೆಚ್ಚ ಸುಮಾರು 20,208 ಕೋಟಿ. ಇದಕ್ಕೆ 2024-25ನೇ ಸಾಲಿನ ಆಯವ್ಯಯ ಪಟ್ಟಿಗೆ ಸೇರಿಸಲಾಗುತ್ತದೆ ಎಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸದನದಲ್ಲಿ ತಿಳಿಸಿದ್ದಾರೆ. ಮುಖ್ಯ ವಿಷಯಕ್ಕೆ ಬರುವುದಾದರೆ, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವು ಶೇಕಡಾ 58.5ರಷ್ಟು ವೇತನವನ್ನು ಹೆಚ್ಚಳ ಮಾಡಿದೆ. ಇದರಲ್ಲಿ ಶೇಕಡಾ 31ರಷ್ಟು ಡ್ಯೂಟಿ ಭತ್ಯೆ ಮತ್ತು 27.5ರಷ್ಟು ಪಿಗ್ಮೆಂಟೇಷನ್ ಹೆಚ್ಚಳ ಮಾಡಲಾಗಿದೆ. ಈ 7ನೇ ವೇತನ ಆಯೋಗದಿಂದ ಸರ್ಕಾರಿ ನೌಕರರ ಕನಿಷ್ಠ ಸಂಬಳವಾಗಿದ್ದ 17,000 ಈಗ 27,000ಕ್ಕೆ ಹೆಚ್ಚಳವಾಗಿದೆ. ಹಾಗೂ ಗರಿಷ್ಠ ವೇತನವಾಗಿದ್ದ 1,50,600 2,40,200ಕ್ಕೆ ಹೆಚ್ಚಳವಾಗಿದೆ. ಇದಾಗಿತ್ತು ವೀಕ್ಷಕರೇ 7ನೇ ವೇತನ ಆಯೋಗದ ಸಂಪೂರ್ಣ ವಿವರ. ಥ್ಯಾಂಕ್ ಯು ಫಾರ್ ವಾಚಿಂಗ್.